ಸ್ಥಾನದ ರೇಸ್ಗೆ ಮತ್ತೋರ್ವ ನಾಯಕನ ಎಂಟ್ರಿ ಆಗಿದೆ. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗೋ ಆಸೆ ಮೊದಲಿನಿಂದಲೂ ಕೂಡ ಇದೆ ಅಂತ ಹೇಳಿದ್ದಾರೆ ಜಿ ಪರಮೇಶ್ವರ್ ಅವರು. ಸಿಎಂ ಸ್ಥಾನದ ರೇಸ್ಗೆ ಮತ್ತೋರ್ವ ನಾಯಕನ ಎಂಟ್ರಿ ಆಗಿದೆ. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗೋ ಆಸೆ ಮೊದಲಿನಿಂದಲೂ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದೆ, ನಾವು ಯಾವಾಗಲೂ ರೇಸ್ನಲ್ಲಿ ಇರ್ತೀವಿ ಅಂತ ಪರಂ ಅವರು ಹೇಳಿದ್ದಾರೆ. ಸಿಎಂ ಸ್ಥಾನದ ರೇಸ್ಗೆ ಮತ್ತೋರ್ವ ನಾಯಕನ ಎಂಟ್ರಿ ಆಗಿದೆ. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗೋ ಆಸೆ ಮೊದಲಿನಿಂದಲೂ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ, ಸರ್ಕಾರ ಅಧಿಕಾರಕ್ಕೆ ತಂದೆ, ನಾವು ಯಾವಾಗಲೂ ಕೂಡ ಈ ಒಂದು ಸಿಎಂ ಸ್ಥಾನದ ರೇಸ್ನಲ್ಲಿ ಇದ್ದೇ ಇರ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಹಾಕೋದೇ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಆದರೆ ಈಗ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಹೋಗ್ತಾ ಇದೆ. ಈ ಒಂದು ಸಿಎಂ ಸ್ಥಾನದ ವಿಚಾರವಾಗಿ ನಾನು ಕೂಡ ಈ ಒಂದು ರೇಸ್ನಲ್ಲಿ ಇದ್ದೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಏನ್ ಸರ್ ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ಸರ್ ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನೋಡಿ, ಈಗ 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡ್ ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ವೋಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ್ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೆ ಬಿದ್ದಿಲ್ಲ ಅಲ್ಲಿ ನನಗೆ. ಸರ್ ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ಸರ್ ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ. ದಲಿತರು ಸಿಎಂ ಆಗ್ಬೇಕಂತ ಬಹಳ ದಿನಗಳಿಂದ ಕೇಳ್ತಿದ್ದಾರೆ. ನಮ್ಮ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ವಿದೇಶದಿಂದ ಭಾರತಕ್ಕೆ ಬಂದ ಮೇಲೆ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತೀವಿ. ಏನಾದ್ರೂ ಅಂತಹ ಬೆಳವಣಿಗೆ ಇದ್ರೆ ಚರ್ಚಿಸಿ ತೀರ್ಮಾನಿಸ್ತೇವೆ. ಮಲ್ಲಿಕಾರ್ಜುನ ಖರ್ಗೆಗೆ ರಾಜ್ಯದ ರಾಜಕಾರಣ ಗೊತ್ತಿದೆ. ಏನಾದ್ರೂ ಇದ್ರೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನವನ್ನ ಮಾಡಲಾಗತ್ತೆ. ದಲಿತರು ಸಿಎಂ ಆಗ್ಬೇಕು ಅಂತ ಬಹಳ ದಿನಗಳಿಂದ ಕೇಳ್ತಾ ಇದ್ದಾರೆ. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಭಾರತಕ್ಕೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ. ಒಂದು ವೇಳೆ ಈ ಒಂದು ವಿಚಾರವಾಗಿ ಏನಾದರೂ ಬೆಳವಣಿಗೆಗಳು ಆಗ್ತಾ ಇದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಸೇರ್ಕೊಂಡು ಚರ್ಚೆ ಮಾಡುವ ಕೆಲಸವನ್ನು ಕೂಡ ಮಾಡ್ತೀವಿ. ಜೊತೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಖರ್ಗೆ ಅವ್ರಿಗೂ ಕೂಡ ಮಾಹಿತಿ ಇದೆ. ರಾಹುಲ್ ಗಾಂಧಿ ಅವರು ವಿದೇಶದಿಂದ ಭಾರತಕ್ಕೆ ಬಂದ ಮೇಲೆ ಚರ್ಚೆ ಮಾಡ್ತಾರೆ ಅಂತ ಸದ್ಯಕ್ಕೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ನಾಯಕರು ಸಿಎಂ ಆಗ್ಬೇಕು ಅಂತ ಇಲ್ಲ, ಆಗ್ಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ. ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ? ನಾವು ಊಟಕ್ಕೆ ಸೇರಿದ್ವಿ, ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದ್ರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯ್ತು. ನಾವೆಲ್ಲ ಸೇರ್ಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ. ಹಾಗಾದ್ರೆ ನಮ್ಮ ಸಮಸ್ಯೆಯನ್ನು ನಾವು ಚರ್ಚೆ ಮಾಡಬಾರ್ದಾ? ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ ಇಶ್ಯೂಸ್. ದಲಿತ ನಾಯಕರು ಸಿಎಂ ಆಗ್ಬೇಕು ಅಂತ ಇಲ್ಲ, ಆಗ್ಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ. ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ? ನಾವು ಊಟಕ್ಕೆ ಸೇರಿದ್ವಿ, ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದ್ರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ. ಸಿಎಂ ಆಯ್ಕೆಯಲ್ಲಿ ಹೈಕಮಾಂಡ್ ತೀರ್ಮಾನವೇ ಫೈನಲ್. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ಎಲ್ಲ ತೀರ್ಮಾನ ಆಗೋದು. ಮುಂದಿನ ಅವಧಿವರೆಗೂ ಕೂಡ ಸಿಎಂ ಮುಂದುವರಿತಾರೆ. ಆ ಸಂದರ್ಭ ಬಂದಾಗ ಮಾತ್ರ ಬದಲಾವಣೆ ಮಾಡ್ತಾರೆ.
ಈ ಹಿಂದೆ ಬಂಗಾರಪ್ಪ ಮೌಲ್ಯನ ಬದಲಾವಣೆ ಮಾಡಿದ್ರು. ಸಮಯ ಸಂದರ್ಭ ಬಂದಾಗ ಬದಲಾವಣೆ ಆಗೇ ಆಗತ್ತೆ. ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ ಈ ಒಂದು ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಹಿಂದೆ ಬಂಗಾರಪ್ಪ ಮೌಲ್ಯನ ಬದಲಾವಣೆ ಕೂಡ ಮಾಡಿದ್ರು. ಅಂದರೆ ಸಮಯ ಸಂದರ್ಭ ಕೂಡ ಬಹಳ ಮುಖ್ಯ ಆಗುತ್ತೆ ಈ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಅಂದರೆ. ಹಾಗಾಗಿ ಸಮಯ ಸಂದರ್ಭ ನೋಡಿಕೊಂಡು ಬದಲಾವಣೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗೆ ಗ್ರಾಸ ಆಗಿದೆ ಪವರ್ ಶೇರಿಂಗ್ ವಿಚಾರ. ಜೊತೆಗೆ ಕಾಂಗ್ರೆಸ್ನಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಇದರ ನಡುವೆ ಈಗ ಈ ಒಂದು ರೇಸ್ನಲ್ಲಿ ನಾನೂ ಕೂಡ ಇದ್ದೀನಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಇವರು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಈ ಹಿಂದೆಯೂ ಅಷ್ಟೇ ಸಿಎಂ ವಿಚಾರ ಅಂತ ಬಂದರೆ ಈ ಒಂದು ರೇಸ್ನಲ್ಲಿ ನಾನು ಮಾತ್ರ ಇದ್ದೀನಿ, ಕೇವಲ DK ಶಿವಕುಮಾರ್ ಅವರು ಮಾತ್ರ ಇಲ್ಲ ಈ ಒಂದು ಸಿಎಂ ರೇಸ್ನಲ್ಲಿ, ನಾನು ಕೂಡ ಇದ್ದೀನಿ ಎಂಬ ಹೇಳಿಕೆಯಿಂದ ಮೊದಲಿನಿಂದಲೂ ಕೊಡ್ತಾ ಬರ್ತಾ ಇದ್ದಾರೆ. ಯಾರದ್ದೋ ಮನೆಗೆ ಊಟಕ್ಕೆ ಹೋದ್ರೆ ತಪ್ಪ? ಡಿನ್ನರ್ ಮೀಟಿಂಗ್ ಪ್ರಶ್ನೆಗೆ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಊಟಕ್ಕೆ ಸೇರಿದ್ವಿ, ಇಲಾಖಾವಾರು ಚರ್ಚೆ ಮಾಡ್ತಿದ್ದೀವಿ, ಅದು ತಪ್ಪ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೌದು, ಹಾಗೆ ಸೇರಿದಾಗ ರಾಜಕೀಯನು ಮಾತಾಡಿರ್ತೀವಿ, ಅದ್ರಲ್ಲಿ ತಪ್ಪೇನಿದೆ? ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ, ಬೇರೆಯವರು ಮಾತನಾಡೋಕೆ ಬೆಲೆ ಇಲ್ಲ ಅಂತ ಪರಂ ಹೇಳಿದ್ದಾರೆ. ಬದಲಾವಣೆ ಆಗುತ್ತೆ. ನೀವು ಸಮಸ್ಯೆನೇ ಇಲ್ಲಪ್ಪ, ನೀವೇ ಎಲ್ಲ ಹೇಳ್ತಾ ಹೋದ್ರೆ ಹೆಂಗಾಗುತ್ತೆ? ಈಗ ಯಾರ್ದೋ ಮನೆಗೆ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ. ಯಾರು ಏನೋ ಹೋಗ್ತಾರ್ರಿ, ಕೆಲಸ ಇರುತ್ತೆ ಹೋಗ್ತಾರೆ. ಈಗ ನಾವು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಾವು ಒಂದು 5 ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು. ಊಟ ಮಾಡೋದು ತಪ್ಪ? ನಾನು ನಿನ್ನೆನೂ ಹೇಳಿದ್ದೀನಿ, ಯಾರಾದರೂ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ? ಅದರ ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ. ನೋಡಪ್ಪ, ನಾವು CLP ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ AICCಯಿಂದ ಅಬ್ಸರ್ವರ್ಸ್ ಬಂದಿದ್ರು, ಅವ್ರ ಮುಂದೆ ನಡೆದಿದ್ದು. ಅವತ್ತೇನು 2.5 ವರ್ಷ ಅಂತ ಹೇಳಿರಲಿಲ್ಲ. ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು, ಮುಖ್ಯಮಂತ್ರಿಗಳು ಇದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು. ನಮ್ಮ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಿದ್ರೆ ಸಾಕು ಅಂತ ಹೈಕಮಾಂಡ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ. ಅಂತಹ ಪರಿಸ್ಥಿತಿ ಈಗ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಅದರ ನಡುವೆ ಪರಮೇಶ್ವರ್ ಅವರು ಈ ಒಂದು ಸಿಎಂ ರೇಸ್ನಲ್ಲಿ ನಾನೂ ಕೂಡ ಇದ್ದೀನಿ ಅಂತ ಇದೇನು ಮೊದಲ ಬಾರಿಗೆ ಈ ರೀತಿಯಾಗಿ ಹೇಳ್ತಾ ಇಲ್ಲ, ಹಿಂದಿನ ದಿನದಲ್ಲೂ ಕೂಡ ಈ ಒಂದು ಮಾತನ್ನ ಹೇಳ್ತಾ ಬರ್ತಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಯಾಕೆಂತಂದ್ರೆ ಈ ಒಂದು ನಾಯಕತ್ವ ವಿಚಾರವಾಗಿ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಅಂತ ಮೊದಲೇ ಹೇಳಿದೆ. ಈಗ ಪರಮೇಶ್ವರ್ ಅವರು ಕೂಡ ಸಿಎಂ ರೇಸ್ನಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಸಾಹಿತ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಎಂಬ ವಿಚಾರವನ್ನ ರಾಜಣ್ಣ ಅವರು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಕೂಡ ಇಲ್ಲಿಯವರೆಗೂ ಕೂಡ ಒಂದ್ ರೀತಿಯಾಗಿ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ರೆ, ಅದರ ನಡುವೆ DK ಶಿವಕುಮಾರ್ ಆಪ್ತರ ಆಗಿ ಗುರುತಿಸಿಕೊಂಡಂತ ಒಂದಿಷ್ಟು ಶಾಸಕರು ಡೆಲ್ಲಿಗೆ ಹಾರ್ತಾರೆ. ಅದಾದ ಬಳಿಕ ಇಲ್ಲೇ ಇರ್ತಕ್ಕಂಥ ದಲಿತ ಸಚಿವರೆಲ್ಲ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ನಡೆಸ್ತಾರೆ. ಅದಾದ ಬಳಿಕ ಎಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ವಿಚಾರಗಳು ಕೇಳಿ ಬರ್ತಾ ಇರುತ್ತೆ. ಜೊತೆಗೆ ವಿಪಕ್ಷ ಆಗಿರುವಂತ ಬಿಜೆಪಿ ಹಾಗೂ JDS ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾರೆ, ಇನ್ನು 6 ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಇನ್ನೊಂದು ಕಡೆ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಬಂದು ಒಂದ್ ರೀತಿಯಾಗಿ ಗುಪ್ತವಾಗಿ AICC ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಂದು AICC ಅಧ್ಯಕ್ಷರಿಗೆ ಭೇಟಿ ಮಾಡ್ತಾರೆ. ಒಟ್ಟಾರೆಯಾಗಿ ಎಲ್ಲವೂ ಕೂಡ AICC ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಒಂದ್ ರೀತಿಯಾಗಿ ಪವರ್ ಸೆಂಟರ್ ಆಗಿತ್ತು. ನಿನ್ನೆ ಅಷ್ಟೇ ಎಲ್ಲಾ ಶಾಸಕರು ಸಚಿವರುಗಳು ಕೂಡ ಸಾಕಷ್ಟು ಜನ ಬಂದು ಭೇಟಿ ಮಾಡ್ತಿದ್ರು. ಒಂದ್ ಕಡೆ ಹೊಸದಾಗಿರುವಂತ ಈ ಬಾರಿ ಆಗಿರುವಂತಹ ಶಾಸಕರು ಹಾಗೂ ಹಳೇದಾಗಿರುವಂತಹ 1-2-3 ಬಾರಿ ಗೆದ್ದಂತ ಶಾಸಕರು ಎಲ್ಲರೂ ಕೂಡ ಸಾಕಷ್ಟು ಜನ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬಂದು ಭೇಟಿ ನೀಡುತ್ತಿದ್ರು. ಪ್ರಮುಖವಾಗಿ ಯಾವೆಲ್ಲ ಕಾರಣಗಳು ಅಂತ ಗಮನಿಸ್ತಾ ಹೋದ್ರೆ, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಒಂದ್ ಕಡೆ ಬರ್ತಾ ಹೋದ್ರೆ ಮತ್ತು ಉಳಿದಂತೆ ಇರುವಂತಹ ಸಚಿವರುಗಳು ಕೂಡ ಮನೆಗೆ ಬರ್ತಾ ಇದ್ರು. ಯಾಕಂದ್ರೆ ಅವರು ಅವರವರ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ ಎಂಬ ಚರ್ಚೆಯಲ್ಲಿ ದಿಢೀರ್ ಅಂತ ಸಿಎಂ ಬದಲಾವಣೆ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಇವತ್ತು ಕೂಡ ಅಷ್ಟೇ ಪರಮೇಶ್ವರ್ ಅವರು ಮಾತನಾಡಿದಂತ ಸಂದರ್ಭ
ಸಂದರ್ಭದಲ್ಲಿ ಅವರು ಕೂಡ ಅವರ ಭಾವನೆಯನ್ನ ಹೇಳ್ಕೊಂಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದೆ, ನಾನು ಕೂಡ ಈ ಹಿಂದೆ 2013ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ, ನಾನು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇನೆ, ನಾನು ಕೂಡ ಮುಖ್ಯಮಂತ್ರಿ ಆಗುವಂತ ಆಸೆಗಳು ನನಗೆ ಇದೆ ಅಂತ ಹೊಸದಾಗಿರುವಂತಹ ಒಂದು ಬಾಂಬ್ ಅನ್ನ ಕೂಡ ಪರಮೇಶ್ವರ್ ಅವರು ಅಂದ್ರೆ ಸದ್ಯದ ಸಂದರ್ಭದಲ್ಲಿ ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪರಮೇಶ್ವರ್ ಅವರು ಅವರ ಭಾವನೆಯನ್ನ ತೋಡ್ಕೊಂಡಿದ್ರು, ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅಂತ ಆಸೆ ಇದೆ ಅಂತ. ಆದ್ರೆ ಈ ಬಾರಿ ಅಂದ್ರೆ ಈಗ ಪವರ್ ಶೇರಿಂಗ್ ಎಂಬ ವಿಚಾರ ನಡೀತಿರುವಂತಹ ಸಂದರ್ಭದಲ್ಲಿ ಅವ್ರು ಈ ರೀತಿಯಾಗಿ ಹೇಳಿರೋದು ಒಂದ್ ಕಡೆ ಹೈಕಮಾಂಡ್ಗೆ ಇನ್ನೂ ದೊಡ್ಡ ಮಟ್ಟದ ತಲೆನೋವು ಆಗುವಂತಹ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಿದ್ದಂತ ಸದ್ಯದ ಫೈಟ್ ನಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಅವರ ಕುರ್ಚಿಯನ್ನು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ತಾರೆ ಎಂಬ ಒಂದಿಷ್ಟು ಚರ್ಚೆಯ ನಡುವೆ ಪರಮೇಶ್ವರ್ ಅವರು ನಾನು ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತ ಹೇಳಿರೋದು ಕೂಡ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆಗುತ್ತೆ. ಇದನ್ನ ಯಾವ ರೀತಿಯಾಗಿ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಅಥವಾ ಏನ್ ಮಾಡುತ್ತೆ, ಅವರ ಮುಂದಿನ ನಡೆ ಏನು ಅಂತ ಕೂಡ ಕುತೂಹಲ ಮೂಡಿಸ್ತಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.